ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ರ್ಯಾಂಡ್ ನ್ಯೂ 2 BHK ಫ್ಲಾಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ನಿಮಗೆ ಫ್ಲಾಟ್ ನ ಮೇನ್ ಎಂಟ್ರೆನ್ಸ್ ಆಗಿರ್ತದೆ. ಪಾರ್ಕಿಂಗ್ ಏರಿಯಾ ಆದ್ಮೇಲೆ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ನಮಗೆ ಲಿಫ್ಟ್ ಫೆಸಿಲಿಟಿ ಹಾಗೇನೆ ಸ್ಟೇರ್ ಕೇಸ್ ಹಾಗೆ ಸಾಕಷ್ಟು ಫ್ಲಾಟ್ ಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ಒಂದು ಫ್ಲಾಟ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹಾಗೇನೆ ತುಂಬಾನೇ ಕಾಮ್ ಆಗಿರುವ ಫ್ಲಾಟ್ ಇದಾಗಿದ್ದು ಎನ್ವೈರನ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಇವತ್ತು ನಾವು ತೋರಿಸ್ತಾ ಇರುವಂತಹ 2 BHK ಫ್ಲಾಟ್ ಆಕ್ಚುಲಿ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತದೆ. ಸೊ ಆ ಒಂದು ಫ್ಲಾಟ್ ಯಾವ ರೀತಿ ಇದೆ ಅಂತ ಹೇಳಿ ಈಗ ನಾವು ಸ್ಟೇರ್ ಕೇಸ್ ಮುಖಾಂತರ ಹೋಗಿ ನೋಡೋಣ ಬನ್ನಿ. ಓಕೆ, ಈಗ ಫಸ್ಟ್ ಫ್ಲೋರ್ಗೆ ರೀಚ್ ಆಗಿದ್ದೇವೆ. ಈ ಫ್ಲಾಟ್ ನಂಬರ್ 106 ಆಗಿದ್ದು ಈ ಫ್ಲಾಟ್ ನ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ. ಹಾಗೆ ಈ ಡೋರ್ ಅಲ್ಲಿ ನಿಮಗೆ ಡೋರ್ ವ್ಯೂವರ್ ಕೂಡ ಇರ್ತದೆ. ಫ್ಲಾಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಹ್ಯೂಜ್ ಲಿವಿಂಗ್ ಏರಿಯಾ ಕೂಡ ಕಾಣಿಸ್ತದೆ. ಸೊ ಇಲ್ಲಿ ನೀವು ಗಮನಿಸಬಹುದು ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಸಖತ್ತಾಗಿ ಬೆಳಕು ಕೂಡ ಬರ್ತಾ ಇದೆ. ಬಿಕಾಸ್ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಅಟ್ಯಾಚ್ ಆಗಿ ಬಾಲ್ಕನಿ ಕೂಡ ಇರ್ತದೆ. ಸಾಕಷ್ಟು ಜನ ನಮ್ಮ ಹತ್ರ ಕೇಳ್ತಾ ಇದ್ರೆ ನಮಗೆ ಹಳೆ ಫ್ಲಾಟ್ ಬೇಡ, ಸಾಧ್ಯವಾದಷ್ಟು ಹೊಸ ಫ್ಲಾಟ್ ಯಾವ್ದಾದ್ರು ಇದ್ರೆ ದಯವಿಟ್ಟು ತಿಳಿಸಿ ಅಂತೇಳಿ. ಸೊ ಅಂತವರಿಗೆ ಈ ಒಂದು ಫ್ಲಾಟ್ ಸೂಟೇಬಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಒಂದು ಫ್ಲಾಟ್ ಕನ್ಸ್ಟ್ರಕ್ಷನ್ ಆಗಿ ಜಸ್ಟ್ 6 ಮಂತ್ ಕಂಪ್ಲೀಟ್ ಆಗಿರ್ತದೆ. ಸೊ ಈ ಒಂದು ಫ್ಲಾಟ್ ನ ಸ್ಕ್ವೇರ್ ಫೀಟ್ ಅಂತ ನೋಡೋದಾದ್ರೆ 1150 ಸ್ಕ್ವೇರ್ ಫೀಟ್ ಇರ್ತದೆ. ಹಾಗೇನೆ ಇದು 2 BHK ಫ್ಲಾಟ್ ಆಗಿದ್ದು ಇದರಲ್ಲಿ ನಾವು ಒಂದು ಕಾಮನ್ ಬೆಡ್ರೂಮ್ ಹಾಗೇನೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಅನ್ನ ನೋಡ್ತೇವೆ. ಸೊ ಈಗ ನೀವೇ ನೋಡ್ತಾ ಇದ್ರೆ ಇದು ಬಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ. ನೆಕ್ಸ್ಟ್ ಬ್ಯಾಕ್ ಟು ನಾವು ಲಿವಿಂಗ್ ಏರಿಯಾಗೆ ಬಂದ್ರೆ ನಮಗೆ ಸ್ಟ್ರೈಟ್ ಅಲ್ಲಿ ಈ ರೀತಿಯಾಗಿ ನಮಗೆ ಬಾಲ್ಕನಿ ಕೂಡ ಕಾಣಿಸ್ತದೆ. ಹಾಗೇನೆ ಬಾಲ್ಕನಿಯ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಕಿಚನ್ ಮತ್ತೆ ಸೆಕೆಂಡ್ ಬೆಡ್ರೂಮ್ ಮತ್ತೆ ವಾಶ್ರೂಮ್ ಎಲ್ಲ ಇರ್ತದೆ. ಈ ಒಂದು ಫ್ಲಾಟ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ವೆಟಿಫೈಡ್ ಟೈಲ್ಸ್ ಅನ್ನ ನೋಡ್ತೇವೆ. ಹಾಗೇನೆ ಲಿವಿಂಗ್ ಏರಿಯಾದಿಂದ ನಾವು ಲೆಫ್ಟ್ ಗೆ ಬಂದ್ರೆ ನಮಗೆ ಕಿಚನ್ ಬಂದು ಈ ರೀತಿಯಾಗಿ ಕಾಣಿಸ್ತದೆ. ಈ ಫ್ಲಾಟ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ನಿಮಗೆ ಎಲ್ಲಾ ತರ ಅನುಕೂಲಗಳು ಕೂಡ ಹತ್ತಿರದಲ್ಲೇ ಇರ್ತದೆ. ಈ ಫ್ಲಾಟ್ ಬಂದು ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಫ್ಲಾಟ್ ಆಗಿರುತ್ತದೆ. ಓಕೆ, ನೆಕ್ಸ್ಟ್ ಕಿಚನ್ ಆಪೋಸಿಟ್ ಅಲ್ಲಿ ನಮಗೆ ಫಸ್ಟ್ ಜನರಲ್ ಬಾತ್ರೂಮ್ ಕೂಡ ಕಾಣಿಸ್ತದೆ. ಈ ಒಂದು ಬಾತ್ರೂಮ್ ಒಳಗೆ ನಮಗೆ ಆಸ್ ಯೂಶುವಲ್ ಶವರ್, ವೆಂಟಿಲೇಟರ್, ವಿಂಡೋ ಹಾಗೇನೆ ವಾಲ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಪ್ರತಿಯೊಂದು ಕೂಡ ಇರ್ತದೆ. ಹಾಗೆ ಹೊರಗೆ ಬಂದ್ರೆ ಪಕ್ಕದಲ್ಲೇನೆ ನಮಗೆ ವಾಶ್ ಬೇಸಿನ್ ಏರಿಯಾ ಕೂಡ ಇರ್ತದೆ. ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಒಂದು ಬೆಡ್ರೂಮ್ ಕೂಡ. ಸೊ ಈ ಒಂದು ಬೆಡ್ರೂಮ್ ಅಲ್ಲಿ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಇರ್ತದೆ ಹಾಗೇನೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇರ್ತದೆ. ಅಂಡ್ ಈ ಒಂದು ಬೆಡ್ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿರ್ತದೆ. ಹಾಗೇನೆ ಇಲ್ಲಿ ನಿಮಗೆ ಒಂದು ಒಳ್ಳೆಯ ವೆಂಟಿಲೇಷನ್ ಕೂಡ ಇರ್ತದೆ. ಈ ಒಂದು ಬಾಲ್ಕನಿಯಲ್ಲಿ ಬಂದು ನಿಂತರೆ ನಿಮಗೆ ಸಾಕಷ್ಟು ಬಿಲ್ಡಿಂಗ್ ಮನೆಗಳು ಪ್ರತಿಯೊಂದು ಕೂಡ ಕಾಣಿಸ್ತದೆ. ನೆಕ್ಸ್ಟ್ ಈ ಒಂದು ಬೆಡ್ರೂಮ್ನ ಅಟ್ಯಾಚ್ ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಕೆಲವರಿಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಇಷ್ಟ ಆದರೆ ಇನ್ನು ಕೆಲವರಿಗೆ ವಿತೌಟ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಇಷ್ಟ ಆಗ್ತದೆ. ಸೊ ಅಂಥವರಿಗೆ ಈ ಒಂದು ಫ್ಲಾಟಲ್ಲಿ 2 ರೀತಿಯ ಬೆಡ್ರೂಮ್ಗಳು ಇರುತ್ತದೆ. ಓಕೆ, ಈ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋದಾದ್ರೆ ಗ್ರೌಂಡ್ ಲೆವೆಲಿಂದ ಅಪ್ ಟು ನಿಮಗೆ ಟಾಪ್ ಅಥವಾ ರೂಫ್ ಲೆವೆಲ್ವರೆಗೂ ಕಂಪ್ಲೀಟ್ ಆಗಿ ಟೈಲ್ಸ್ನಿಂದ ಫಿನಿಶ್ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾಶ್ ಬೇಸಿನ್ ಏರಿಯಾ ಕೂಡ ಇರ್ತದೆ. ಫೈನಲಿ ಈ ಒಂದು ಫ್ಲಾಟ್ ಅಲ್ಲಿ ನಿಮಗೆ ಸೇಫ್ ಸೆಕ್ಯೂರಿಟಿ, ಕಾರ್ ಪಾರ್ಕಿಂಗ್, ಲಿಫ್ಟ್ ಫೆಸಿಲಿಟಿ ಇರ್ತದೆ. ಅದರ ಜೊತೆಗೆ ಫ್ಲಾಟ್ ಟಾಪ್ ಅಲ್ಲಿ ನೀವೇನಾದ್ರೂ ಫಂಕ್ಷನ್ ಎಲ್ಲ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಕೂಡ ಫೆಸಿಲಿಟಿ ಇರ್ತದೆ. ಎನಿವೇಸ್ ಈ ಒಂದು ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನಿಮಗೆ ಕೂಡ ಈಗ ತೋರಿಸ್ತೇವೆ. ಅಂಡ್ ಈ ಒಂದು ಫ್ಲಾಟ್ ಅನ್ನ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಆರ್ನವ ರೆಸಿಡೆನ್ಸಿ, ಮಠದಕಣಿ ರೋಡ್, ಗಾಂಧಿನಗರ್, ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು 63 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಒಂದು ಫ್ಲಾಟ್ ಅನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.